ಈ ರೀಲ್ ಅಲ್ಲಿ ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ ಏನು ಅಂತ ನೋಡೋದ. ಓಪನ್ ಸೋರ್ಸ್ ಸಾಫ್ಟ್ವೇರ್ ಅಂದ್ರೆ ಅದ್ರ ನೇಮ್ ಇಂಡಿಕೇಟ್ ಮಾಡೋ ತರ ಯಾವ್ದೋ ಒಂದು ಸಾಫ್ಟ್ವೇರ್ ಸೋರ್ಸ್ ಕೋಡ್ ಪಬ್ಲಿಕ್ ಅಲ್ಲಿ ಅವೈಲಬಲ್ ಇರುತ್ತೆ. ಆ ಪಬ್ಲಿಕ್ ಅಲ್ಲಿ ಅವೈಲಬಲ್ ಇರೋ ಸಾಫ್ಟ್ವೇರ್ ಸೋರ್ಸ್ ಕೋಡ್ ನ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು, ಮಾಡಿಫೈ ಮಾಡಬಹುದು, ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಫ್ರೆಂಡ್ ಯಾವ್ದೋ ಒಂದು ಆಪ್ ಅಥವಾ ವೆಬ್ ನ ಬಿಲ್ಡ್ ಮಾಡ್ಬಿಟ್ಟು ಓಪನ್ ಸೋರ್ಸ್ ಮಾಡಿದ್ದಾನೆ. ಆ ಓಪನ್ ಸೋರ್ಸ್ ಮಾಡಿರೋ ಕೋಡ್ ನ ನಾನ್ ಬೇಕಾದ್ರೂ ಯೂಸ್ ಮಾಡಬಹುದು, ನೀವು ಬೇಕಾದ್ರೂ ಯೂಸ್ ಮಾಡಬಹುದು. ಇದೇ ತರ ಪಾಪ್ಯುಲರ್ ಆಗಿರೋ ಓಪನ್ ಸೋರ್ಸ್ ಸಾಫ್ಟ್ವೇರ್ ಯಾವ್ಯಾವಪ್ಪ ಅಂದ್ರೆ ಲಿನಕ್ಸ್ ಇರ್ಬೋದು, ಮೊಜಿಲಾ ಫೈರ್ ಫಾಕ್ಸ್ ಇರ್ಬೋದು, ಸೂಪರ್ ಬೇಸ್ ಇರ್ಬೋದು. ಈ ಓಪನ್ ಸೋರ್ಸ್ ಸಾಫ್ಟ್ವೇರ್ದು ಪ್ರೋಸ್ ಏನಪ್ಪಾ ಅಂದ್ರೆ ಈ ಸಾಫ್ಟ್ವೇರ್ ನ ಯೂಸ್ ಮಾಡಕ್ಕೆ ನೀವು ಯಾವ್ದೇ ತರ ಅಮೌಂಟ್ ನ ಪೇ ಮಾಡ್ಬೇಕಾಗಿಲ್ಲ. ಮತ್ತೆ ಈ ಓಪನ್ ಸೋರ್ಸ್ ಸಾಫ್ಟ್ವೇರ್ ಸಿಸ್ಟಮ್ ಯಾವ್ದೋ ಒಂದು ಸಾಫ್ಟ್ವೇರ್ದು ರ್ಯಾಪಿಡ್ ಇನೋವೇಷನ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಓಪನ್ ಸೋರ್ಸ್ ಸಾಫ್ಟ್ವೇರ್ದು ಕಾನ್ಸ್ ಏನಪ್ಪಾ ಅಂದ್ರೆ ಸರ್ವಿಸ್ ಮತ್ತೆ ಮೇಂಟೆನೆನ್ಸ್ ಮತ್ತೆ ಸೆಕ್ಯೂರಿಟಿ ಇಶ್ಯೂಸ್.